ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಕೋಕೋ ಪೌಡರ್ ಬಳಸ್ದಂಗ ಮಾರ್ಬಲ್ ಕೇಕ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಾನು ಈ ವಿಡಿಯೋದೊಳಗೆ ತೋರಿಸಿರ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣಂತ. ನಾನಿಲ್ಲೇ ಒಂದು ಮಿಕ್ಸಿಂಗ್ ಬೌಲ್ಗೆ ಅರ್ಧ ಕಪ್ನಷ್ಟಿಲ್ಲೇ ಸಕ್ಕರೆನ ಹಾಕ್ಕೊಳಕತ್ತೇನೆ ನೋಡ್ರಿ. ಈ ಅರ್ಧ ಕಪ್ ಸಕ್ಕರೆಗೆ ಅರ್ಧ ಕಪ್ನಷ್ಟು ನಾನು ಕಾಸಿ ಆರಿಸಿದಂಥ ಹಾಲನ್ನ ಹಾಕ್ಕೊಳಕತ್ತೇನಿ. ಈ ರೀತಿ ಕೈಲೇ ಮುಟ್ಟಿದ್ರೆ ಸ್ವಲ್ಪ ಉಗುರು ಬೆಚ್ಚಗಿರ್ಬೇಕು, ಆ ರೀತಿ ಹಾಲನ್ನ ನಾನಿಲ್ಲೇ ಹಾಕೊಂಡನಿ. ಇವಾಗ ಇದನ್ನ ಸಕ್ಕರೆ ಕರಗೋವರೆಗೂ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತಾನೆ ನೋಡ್ರಿ. ಸಕ್ಕರೆ ಯಾವುದೇ ಉಳಿಬಾರ್ದು, ಇದರಲ್ಲಿ ಪೂರ್ತಿ ಮೆಲ್ಟ್ ಆಗೋವರೆಗೂ ನಾವು ಇದನ್ನ ಚಂದಾಗ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಕತಿ. ನೀವು ಟೈಮ್ ಇಲ್ಲ ಅಂತಂದ್ರ ಸಕ್ಕರೆ ಪುಡಿನೂ ಕೂಡ ಇಲ್ಲೇ ಹಾಕೋಬಹುದು, ಅರ್ಧ ಕಪ್ನಷ್ಟು. ಇವಾಗ ಇದು ಕಲಿಸ್ಕೊಂಡು ರೆಡಿ ಆಗೈತಿ. ಸಕ್ಕರೆ ಕರಗಿದ್ಮೇಲೆ ಇದು ಮಿಶ್ರಣ ಏನೈತಲ್ಲ ಈ ರೀತಿ ಕ್ರೀಮಿ ಆಗಿರ್ತತಿ. ಇವಾಗ ಇದು ಸಕ್ಕರೆ ಕರಗಿ ರೆಡಿ ಆಗೈತಿ. ಇದಕ್ಕ ನಾವ್ ಇವಾಗ ಈ ಸ್ಪೂನಿನ ಅಳತೆಯಲ್ಲಿ ನಾನು ಎಣ್ಣೆನ ಹಾಕೊಂತಾನ. ಎಣ್ಣೆನ ನಾನು ಇಲ್ಲೇ ಸನ್ಫ್ಲವರ್ ಎಣ್ಣೆನ ಬಳಸೀನಿ. ಸನ್ಫ್ಲವರ್ ಎಣ್ಣೆನ ನಾನು 3 ಸ್ಪೂನ್ ಅಷ್ಟು ಇದಕ್ಕೆ ಹಾಕೊಂಡನಿ. ಶೇಂಗಾ ಎಣ್ಣೆ ಮತ್ತ ಸಾಸಿವೆ ಎಣ್ಣೆನ ಹಾಕೊಳಕ್ ಹೋಗ್ಬೇಡಿ, ಅದ ಫ್ಲೇವರ್ ಬರ್ತತಿ. ಆದ್ರಿಂದ ಸನ್ಫ್ಲವರ್ ಎಣ್ಣೆನ ಯೂಸ್ ಮಾಡ್ರಿ. ನೆಕ್ಸ್ಟ್ ನಾನು ಇವಾಗ 2 ಏಲಕ್ಕಿನ ಪುಡಿ ಮಾಡಿ ಹಾಕೊಳಕತ್ತನಿ. ಇದನ್ನ ಇವಾಗ ನಾವು ವಿಸ್ಕರ್ನ ಸಹಾಯದಿಂದ ಚಂದಾಗ ಮಿಕ್ಸ್ ಮಾಡ್ಕೋಬೇಕಾಕತಿ. ನಾವು ಎಣ್ಣೆನ್ ಹಾಕಿದ್ವಲ್ಲ ಅದು ಹೊಂದ್ಕೋಬೇಕು, ಅಲ್ಲಿವರೆಗೂ ನಾವು ಇದನ್ನ ಮಿಕ್ಸ್ ಮಾಡ್ಕೋಬೇಕು. ನಾನು ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ ನೋಡ್ರಿ. ನೆಕ್ಸ್ಟ್ ನಾನಿವಾಗ ಒಂದು ಬೌಲ್ನ ತಗೊಂಡ ನೋಡ್ರಿ. ಈ ಬೌಲ್ಗೆನ ನಾನಿವಾಗ ಇದು ಸಣ್ಣ ಟೇಬಲ್ ಸ್ಪೂನ್ಲೆ 1 ಟೇಬಲ್ ಸ್ಪೂನ್ ಅಷ್ಟು ಕಾಫಿ ಪೌಡರ್ನ ಹಾಕೊಳಕತ್ತದಿ. ಇದು ಇನ್ಸ್ಟಂಟ್ ಕಾಫಿ ಪೌಡರ್ನ ನಾನಿಲ್ಲೇ ಬಳಸ್ಕೊಂಡನಿ, ಬ್ರೂದ್. ನೀವು ಯಾವ್ದಾದ್ರು ಇನ್ಸ್ಟಂಟ್ ಪೌಡರ್ನ ಇಲ್ಲೇ ಬಳಸ್ಬೋದು. ಇದಕ್ಕ ನಾನಿವಾಗ 2 ಸ್ಪೂನ್ ಅಷ್ಟು ಬಿಸಿನೀರ್ನ ಇದಕ್ಕ ಹಾಕೊಳಕತ್ತ ನೋಡ್ರಿ. ಬಿಸಿ ಮಾಡಿದ ನೀರ್ನ ಹಾಕೋರಿ, ಯಾಕಂದ್ರೆ ಅದು ಕಾಫಿದು ಫ್ಲೇವರ್ ಬಿಡ್ಬೇಕು. ಆದ್ರಿಂದ ಇವಾಗ ಇದನ್ನ ನೀಟಾಗ ನಾನು ಒಂದ್ಸಲ ಮಿಕ್ಸ್ ಮಾಡ್ಕೊಂತ ನೋಡ್ರಿ. ಈ ರೀತಿ ಇದನ್ನ ಚಂದಾಗ ಅದೆಲ್ಲ ಕರ್ಗೋವರೆಗೂ ಮಿಕ್ಸ್ ಮಾಡ್ಕೋಬೇಕತ್ ನಾವು. ನಾನಿಲ್ಲೇ ಕೋಕೋ ಪೌಡರ್ ಬದ್ಲಿಗೆ ಕಾಫಿ ಪುಡಿನ ಯೂಸ್ ಮಾಡೇನಷ್ಟ. ನೀವು ಬೇಕಂದ್ರೆ ಇಲ್ಲೇ ಕೋಕೋ ಪೌಡರ್ ಇದ್ರ ಅದನ್ನ ಕೂಡ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ನಾನು ಇವಾಗ 1 ಕಪ್ ಮೈದಾ ಹಿಟ್ಟನ್ನ ನಾವು ಅವಾಗ್ಲೇ ಏನ್ ಕಲ್ಸಿಟ್ಟಿದ್ವಲ್ಲ ನಾವು ಆ ಬೌಲ್ಗೆ ಜರಡಿ ಹಿಡಿದು ನಾನಿಲ್ಲೇ ಹಾಕೊಳಕತ್ತನ್ ನೋಡ್ರಿ. ಜರಡಿ ಹಿಡ್ದ ತಗೋರಿ, ಇಲ್ಲಾಂದ್ರ ಅದು ಗಂಟ್ ತರ ಒಂದ ಕಡೆ ಉಳಿತೈತಿ. ಆದಾಗ ನಾನು 1 ಕಪ್ನಷ್ಟು ಮೈದಾ ಹಿಟ್ಟನ್ನ ಇಲ್ಲೇ ಜರಡಿ ಹಿಡ್ಕೊಳಕತ್ತನ್ ನೋಡ್ರಿ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ರಿ. ನಾನಿಲ್ಲೇ 1 ಕಪ್ನಷ್ಟು ಮೈದಾ ಹಿಟ್ಟನ್ನ ಜರಡಿ ಹಿಡಿದು ತಗೊಂಡನಿ. ಇವಾಗ ನಾನು ಬೇಕಿಂಗ್ ಪೌಡರ್ ಮತ್ತು ಬೇಕಿಂಗ್ ಸೋಡಾನು ಕೂಡ ಜರಡಿ ಹಿಡ್ದ ತಗೊಂತಾನಿಲ್ಲೇ. ನಾನು ಸಣ್ಣ ಟೇಬಲ್ ಸ್ಪೂನ್ಲೆ 1 ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾನ ಹಾಕೊಂಡ ನೋಡ್ರಿ. ಇದನ್ನು ಅಷ್ಟ ನಾವು ಜರಡಿ ಹಿಡ್ದ ತಗೋಬೇಕಾಕತ್ತಿಲ್ಲೇ. ಇವಾಗ ನಾವೇನ್ ಹಾಕಿದ್ವಲ್ಲ ಈ 3 ಇಂಗ್ರೀಡಿಯೆಂಟ್ಸ್ ಚಂದಾಗ ಹೊಂದ್ಕೋವರೆಗೂ ಇದನ್ನ ವಿಸ್ಕರ್ಲೆ ಇದನ್ನ ಮಿಕ್ಸ್ ಮಾಡ್ಕೊಂತಾನೆ ನೋಡ್ರಿ. ಇಲ್ಲೇ ಬೇಕಿಂಗ್ ಪೌಡರ್ ಹಾಕಿರೋದ್ರಿಂದ ಕೇಕ್ ಸ್ಪಾಂಜಿ ಆಗಿ ಮತ್ತೆ ಫ್ಲಫಿ ಆಗಿ ಬರ್ತೈತಿ. ಆದ್ರಿಂದ ಅಷ್ಟ ಬೇಕಿಂಗ್ ಪೌಡರ್ನ ಹಾಕೋದಿಲ್ಲೇ. ಇವಾಗ ಇದು ನಾನು ಕಲಿಸ್ಕೊಂಡು ಆಗೇತ್ ನೋಡ್ರಿ. ಈ ಕಲಸಿರುವಂತ ಕೇಕ್ ಮಿಶ್ರಣವನ್ನ ನಾವು 2 ಭಾಗ ಆಗಿ ಮಾಡ್ಕೋಬೇಕಾಕತಿ. ಸಮನಾಗಿ ಇಲ್ಲಿ 2 ಭಾಗ ಆಗಿ ಮಾಡ್ಕೋರಿ. 2 ಬೌಲ್ನ ತಗೊಂಡು ಎರಡಕ್ಕೂ ಸಮವಾಗಿ ಇದೇನ್ ನಾವು ಕಲ್ಸಿದ್ವಲ್ಲ ಬ್ಯಾಟರ್ ಅದನ್ನ ಹಾಕೊಳಕತ್ತನ್ನ ಇಲ್ಲ ನಾನು. ಒಂದ್ರೊಳಗೆ ಹೆಚ್ಚಿಗೆ ಒಂದ್ರೊಳಗೆ ಕಡಿಮೆ ಆ ತರ ತಗೊಳಕ್ ಹೋಗ್ಬೇಡಿ, ಯಾಕಂದ್ರೆ ನಾವು ಒಂದಕ್ಕ ಕಾಫಿ ಪೌಡರ್ ಮತ್ತು ಒಂದು ಇದೇ ತರ ಯೂಸ್ ಮಾಡೋದ್ರಿಂದ ಇವೆರಡು ಸಮನಾಗಿ ಇರ್ಬೇಕು. ಆದ್ರೆ ಇವಾಗ ನಾನು ಫ್ರೀ ಹೀಟಿಗೆ ಇಟ್ಕೊಂಡ್ಬಿಡ್ತಾನೆ ಇಲ್ಲೇ. ಫ್ರೀ ಹೀಟಿಗೆ ನಾನು ಈ ರೀತಿ ಒಂದು ಬಾಣ್ಲಿ ಇಟ್ಟು ಉಪ್ಪನ್ನ ಹಾಕೊಳಕತ್ತಾನ ನೋಡ್ರಿಲ್ಲೇ. ಈ ರೀತಿ ಉಪ್ಪನ್ನ ಹಾಕಿ ಕೈಲೇನ ಸ್ಪ್ರೆಡ್ ಮಾಡ್ಕೊಂಡು ಒಂದು ಹಳೆ ಪ್ಲೇಟ್ನ ಇದ್ರ ಮೇಲ್ಗಡೆ ಇಟ್ಕೊಳಕತ್ತಾನೆ. ಇಟ್ಟು ಇದನ್ನ ಇವಾಗ ಕ್ಲೋಸ್ ಮಾಡಿ ಇಟ್ಬಿಡೋಣಂತ. ನಾವು ಕೇಕ್ ಬ್ಯಾಟರ್ ರೆಡಿ ಮಾಡೋಷ್ಟೊತ್ತಿಗೆ ಇದು ಫ್ರೀ ಹೀಟ್ ಆಗಿರ್ತತಿ. ಇವಾಗ ನಾನು ಬ್ಯಾಟರ್ನ ಹಾಕೋದಕ್ಕ ಪಾತ್ರೆನ ಇಲ್ಲೇ ರೆಡಿ ಮಾಡ್ಕೊಳಕತ್ತಾನಿ. ಅದಕ್ಕೆ ನಾನು ಈ ತರ ಒಂದು ಡಬ್ಬಿ ತಗೊಂಡು ಅದಕ್ಕೆ ನಾವು ಸ್ವಲ್ಪ ಎಣ್ಣೆ ಹಾಕೊಂಡು ಈ ರೀತಿ ಎಲ್ಲಾ ಕಡೆ ಹಚ್ಕೊಳಕತ್ತಾನ ನೋಡ್ರಿ. ಈ ರೀತಿ ಹಚ್ಚೋದ್ರಿಂದ ಕೇಕ್ ಪಾತ್ರೆನ ಹಿಡಿಯೋದಿಲ್ಲ. ಆದ್ರಿಂದ ಅದಕ್ಕನ ಇವಾಗ ಸ್ವಲ್ಪ ಮೈದಾನ ಹಾಕಿ ಈ ರೀತಿ ಡಸ್ಟಿಂಗ್ ಮಾಡ್ಕೊಳಕತ್ತಾನಿ. ಈ ರೀತಿ ಎಲ್ಲಾ ಕಡೆ ಡಸ್ಟಿಂಗ್ ಮಾಡ್ಕೊಂಡು ಅದೇನು ಉಳ್ದಿರ್ತತಲ್ಲ ಎಕ್ಸ್ಟ್ರಾ ಅದನ್ನ ಹೊರಗೆ ತಕೊಂಡ್ಬಿಡ್ರಿ. ಅದನ್ನ ಅಲ್ಲೇ ಬಿಡಾಕ್ ಹೋಗ್ಬೇಡಿ. ಕೇಕ್ ಬ್ಯಾಟರ್ ಹಾಕೋದಕ್ಕೆ ಡಬ್ಬಿ ಕೂಡ ಇಲ್ಲೇ ರೆಡಿ ಆಯ್ತು. ಈ ರೀತಿ ಡಸ್ಟಿಂಗ್ ಮಾಡ್ಕೊಂಡಾದ್ಮೇಲೆ ನಾನು A4 ಸೈಜ್ ಪೇಪರ್ನ ಇದ್ರೊಳಗ ಹಾಕೊಳಕತ್ತನ್ ನೋಡ್ರಿ. ನೀವು ಬಟರ್ ಶೀಟ್ ಇದ್ರೆ ಅದನ್ನು ಕೂಡ ಇಲ್ಲೇ ಯೂಸ್ ಮಾಡ್ಕೋಬಹುದು. ಇದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕೊಂಡು ಇದನ್ನು ಒಂದು ಬ್ರಷ್ಲೆ ಈ ತರ ಎಲ್ಲಾ ಕಡೆ ಎಣ್ಣೆನ ಅಪ್ಲೈ ಮಾಡ್ತಾ ಇದೀನಿ ನೋಡ್ರಿ.
ಈ ರೀತಿ ಹಚ್ಚೋದ್ರಿಂದ ನಾವು ಕೇಕು ತುಂಬಾ ಸುಲಭವಾಗಿ ಪಾತ್ರೆಯಿಂದ ಹೊರಗೆ ತೆಗಿಬಹುದು ನಾವು. ಆದ್ರಿಂದ ಇವಾಗಿದು ರೆಡಿ ಆಯ್ತು ನೋಡ್ರಿ. ಇವಾಗ ನೆಕ್ಸ್ಟ್ ನಾವೇನ್ ಸಮಭಾಗ ಮಾಡಿ ಇಟ್ಕೊಂಡಿದ್ವಲ್ಲ ಅದ್ರಲ್ಲಿ ನಾನು 1 ಬೌಲ್ಗೆ 2 ಸ್ಪೂನ್ ಅಷ್ಟಿಲ್ಲೇ ಹಾಲು ಹಾಕೊಳಕತ್ತ ನೋಡ್ರಿ. ಕಾಯಿ ಸಾರಿಸಿದಂತ ಹಾಲನ್ನ ಹಾಕೋಣ ನಾನಿಲ್ಲೇ ಹಾಕೊಂಡು ಇದನ್ನ ಮಿಕ್ಸ್ ಮಾಡ್ಕೋಬೇಕತಿ. ನಿಮ್ಗೆ ಏನಾದ್ರೂ ಜಾಸ್ತಿ ಗಟ್ಟಿ ತರ ಅನ್ಸಿದ್ರೆ ನೀವು ಬೇಕಂದ್ರೆ ಇನ್ನೊಂದ್ ಸ್ಪೂನ್ ಕೂಡ ಇಲ್ಲೇ ಎಕ್ಸ್ಟ್ರಾ ಹಾಲನ್ನ ಹಾಕೋಬಹುದು. ಈ ರೀತಿ ಹಾಕೊಂಡು ಇದನ್ನ ಚಂದಾಗ ಮಿಕ್ಸ್ ಮಾಡ್ಕೊಂತ ನಾನಿಲ್ಲೇ. ಈ ರೀತಿ ಇರ್ಬೇಕು ನೋಡ್ರಿ, ಜಾಸ್ತಿ ತೆಳುವು ಇರಬಾರ್ದು ಜಾಸ್ತಿ ಗಟ್ಟಿನೂ ಇರಬಾರ್ದು, ಆ ರೀತಿ ಇದು ಬ್ಯಾಟರ್ ಇರ್ಬೇಕು. ಇನ್ನೊಂದು ಬೌಲ್ಗೆ ನಾವೇನು ಅವಾಗಲೇ ಕಾಫಿ ಪುಡಿ ಕಲಸಿಟ್ಟಿದ್ವಲ್ಲ ಅದನ್ನು ಕೂಡ 2 ಸ್ಪೂನ್ ನಾನು ಮೊದ್ಲಿಗಿಲ್ಲೇ ಹಾಕೊಳಕತ್ತ ನೋಡ್ರಿ. ಹಾಕೊಂಡು ಇದನ್ನು ಅಷ್ಟ ಮಿಕ್ಸ್ ಮಾಡ್ಕೋಬೇಕತಿ. ಇದೆಲ್ಲ ಹೊಂದ್ಕೋವರೆಗೂ ನಾವಿಲ್ಲೇ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೀವು ನೋಡ್ತಿರ್ಬೋದು ಇದು ಸ್ವಲ್ಪ ಗಟ್ಟಿ ಅನ್ಸಿರೋದ್ರಿಂದ ನಾನು ಇನ್ನು ಉಳ್ಕಿದ್ದಂಥದನ್ನು ಇಲ್ಲೇ ಹಾಕೊಂಡ್ಬಿಡಾಕತ್ತೇನೆ. ಇದಕ್ಕೆ ಹಾಕೊಂಡು ಇದನ್ನು ಇವಾಗ ಕಲಿಸ್ಕೊಳ್ಳೋಣಂತ. ಯಾಕಂದ್ರೆ ಅದು ನಾನು ಅವಾಗ್ಲೂ ಹೇಳ್ದಂಗ ಸ್ವಲ್ಪ ಏನಾದ್ರು ಗಟ್ಟಿ ಅನಿಸ್ತಂದ್ರ ನೀವು ಹಾಲು ಮತ್ತು ಕಾಫಿ ಪುಡಿನ ಎಲ್ಲ ಎಕ್ಸ್ಟ್ರಾ ಸೇರಿಸ್ಬೋದು. ಇದು ಕನ್ಸಿಸ್ಟೆನ್ಸಿ ಈ ರೀತಿ ಇರ್ಬೇಕು. ಇವಾಗ ಇವು ರೆಡಿ ಆದವು. ಇವಾಗ ಇವನ್ನ ಕೇಕ್ ಪಾತ್ರೆಗೆ ಹಾಕೊಳ್ಳೋಣಂತ. ಅದಕ್ಕೆ ನಾನು ಮೊದಲಿಗೆ 2 ಸ್ಪೂನ್ ಅಷ್ಟು ನಾನು ಅದು ಬಿಳಿ ಭಾಗನ ಹಾಕೊಳಕತ್ತ ನೋಡ್ರಿ. 2 ಸ್ಪೂನ್ ನಾನು ಇಲ್ಲಿ ಫಸ್ಟ್ಗೆ ಹಾಕೊಂಡನಿ. ಈ ರೀತಿ ಹಾಕೊಂಡ್ಮೇಲೆ ಇದನ್ನ ಸೆಟ್ ಮಾಡ್ಕೋಕತ್ ನಾವೇನ್ ಫಸ್ಟ್ ಹಾಕಿದ್ವಲ್ಲ ಅದು ಸ್ವಲ್ಪ ಅಗ್ಲ ಆದ್ಮೇಲೆ ನಾವು 2ನೇ ಲೇಯರ್ನ ಹಾಕೊಳಕತ್ತೇನೆ. ನಾನಿಲ್ಲೇ ಕಾಫಿ ಪೌಡರ್ ನಾವು ಮಾಡಿಟ್ಟಿದ್ವಲ್ಲ ಅದನ್ನು 2 ಸ್ಪೂನ್ ಅಷ್ಟು ನಾನಿಲ್ಲೇ ಹಾಕೊಳಕತ್ತೇನೆ ನೋಡ್ರಿ. ಇವಾಗೇನ್ ನಾವ್ 2ನೇ ಲೇಯರ್ ಹಾಕಿದ್ವಲ್ಲ ಅದು ಕೂಡ ಸೆಟ್ ಆಗ್ಬೇಕು. ಅಲ್ಲಿವರೆಗೂ ನಾವು ಇದನ್ನ ಡಬ್ಬಿನ ಈ ತರ ನಾವು ಟ್ಯಾಪ್ ಮಾಡ್ಬೇಕಾಕತಿ. ಪ್ರತಿ ಸಲ ನಾವು ಟ್ಯಾಪ್ ಮಾಡೋದು ಮತ್ತ ಈ ತರ ಹಾಕೋದು ಇದನ್ನ ಮಾಡ್ಬೇಕು. ಇಲ್ಲ ಅಂತಂದ್ರದು ಒಂದ ಕಡೆ ಕುತ್ಕೊಂಡ್ಬಿಡ್ತತಿ. ಆದ್ರಿಂದ 2 ಸ್ಪೂನ್ ವೈಟ್ ಕಲರ್ ಮತ್ತೆ 2 ಸ್ಪೂನ್ ನಾವೇನ್ ಕಾಫಿ ಪೌಡರ್ ಮಾಡಿದ್ವಲ್ಲ ಅದು ಈಕ್ವಲ್ ಆಗಿ ಹಾಕ್ಬಿಟ್ಟು ಈ ರೀತಿ ನೀವು ಪ್ರತಿ ಸಲಾನು ಟ್ಯಾಪ್ ಮಾಡ್ಬಿಟ್ಟ ಹಾಕ್ರಿ. ಅವಾಗ ಅದು ಚೆನ್ನಾಗಿ ಸೆಟ್ ಆಗ್ತತಿ. ನಾನು ಈ ರೀತಿ ಎಲ್ಲಾ ಹಾಕೊಳಕತ್ತೇನೆ ನೋಡ್ರಿ ಇಲ್ಲೇ. ಇದು ಕೇಕು ಅಷ್ಟೇ ಫ್ರೆಂಡ್ಸ್, ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರ್ತತಿ. ನೀವು ಕಾಫಿ ಪೌಡರ್ಲೆ ಹಾಕಿರಂತ ಅನ್ಸೋದೇ ಇಲ್ಲ. ಸೇಮ್ ಕೋಕೋ ಪೌಡರ್ ಹಾಕಿ ಯಾವ ರೀತಿ ಮಾರ್ಬಲ್ ಕೇಕ್ ಮಾಡ್ತಾರಲ್ಲ ಅದೇ ರೀತಿನ ಅನ್ಸೋದು. ಸೊ ಈ ರೀತಿ ನಾವು ಬಜೆಟ್ ಫ್ರೆಂಡ್ಲಿ ಆಗಿ ಕೂಡ ಇದನ್ನ ಮಾಡ್ಕೋಬಹುದು. ಈ ಹೊಸ ವರ್ಷಕ್ಕೆ ನೀವು ಈ ರೀತಿ ಮಾರ್ಬಲ್ ಕೇಕ್ನ ಮನೆಯಲ್ಲೇ ಮಾಡಿ ಆರಾಮಾಗಿ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡ್ಬೋದು. ರೆಸಿಪಿ ತುಂಬಾ ಸಿಂಪಲ್ ಆಗೈತಿ ಫ್ರೆಂಡ್ಸ್. ಸೊ ಖಂಡಿತ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ. ಇವಾಗ ನಾನು ಎಲ್ಲಾನು ಈ ರೀತಿ ಹಾಕೊಂಡು ಲೇಯರ್ನ ರೆಡಿ ಮಾಡ್ಕೊಂಡಾದ್ಮೇಲೆ ಈ ರೀತಿ ಒಂದು ಟೂತ್ ಪಿಕ್ ತಗೊಂಡು ನಾನಿಲ್ಲಿ ತೋರಿಸ್ತಿರೋ ತರ ಡಿಸೈನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅವಾಗ ಚೆನ್ನಾಗಿ ಬರ್ತತಿ. ಆಮೇಲೆ ನೀವು ಪ್ರತಿ ಸಲ ಲೈನ್ ಎಳೆದ್ಮೇಲೂ ಆ ಟೂತ್ ಪಿಕ್ಕಿಗೆ ಅಂಟಿರುವಂತ ನೀವು ಬ್ಯಾಟರ್ನ ಕ್ಲೀನ್ ಮಾಡ್ಕೊಂಡ ಇನ್ನೊಂದ್ಸಲ ನೀವು ಈ ರೀತಿ ಹಾಕೋಬೇಕಾಕತಿ. ಸೊ ಈ ರೀತಿ ನಾನು ಡಿಸೈನ್ ನ ಮಾಡ್ಕೊಳಕತ್ತ ನೋಡ್ರಿಲೆ. ಈ ರೀತಿ ನಾನು ಡಿಸೈನ್ ಮಾಡ್ಕೊಂಡ ನೋಡಿ ಫ್ರೆಂಡ್ಸ್ ನಾನಿಲ್ಲಿ. ಇವಾಗ ಇದನ್ನ ಬೇಕ್ ಮಾಡೋದಕ್ಕೆ ಇಡೋಣಂತ. ನಾವು ಫ್ರೀ ಹೀಟಿಗೆ ಇಟ್ಟಿರೋದ್ರಿಂದ ಇವಾಗ ಇದನ್ನ ಡೈರೆಕ್ಟ್ ಆಗಿ ನಾನು ಇಡಾತ ನೋಡ್ರಿ. ಇಟ್ಟು ಇದನ್ನ ಇವಾಗ ಲಿಡ್ ನ ಕ್ಲೋಸ್ ಮಾಡೋಣಂತ. ಕ್ಲೋಸ್ ಮಾಡಿ 30 ನಿಮಿಷ ಆದ್ರೂ ಇದನ್ನ ನಾವು ಬೇಯೋದಕ್ಕ ಬಿಡೋಣ. ಇವಾಗ 35 ನಿಮಿಷ ಆದ್ಮೇಲೆ ನಾನು ನಿಮ್ಗ ತೋರ್ಸಾಕತ್ತೇನೆ ನೋಡ್ರಿ. ಇಲ್ಲಿ ಒಂದು ಟೂತ್ ಪಿಕ್ ತಗೊಂಡು ಮಧ್ಯ ಭಾಗದಲ್ಲಿ ಈ ರೀತಿ ಚುಚ್ಚಿ ನೋಡಿದಾಗ ಟೂತ್ ಪಿಕ್ಕಿಗೆ ಯಾವುದೇ ರೀತಿ ಬ್ಯಾಟರ್ ಹತ್ತಬಾರ್ದು. ಆ ರೀತಿ ಆದ್ರೆ ಕೇಕ್ ರೆಡಿ ಆಗೈತೆ ಅಂತ ಹೇಳಿ. ಒಂದ್ ವೇಳೆ ಹಿಟ್ಟೇನಾದ್ರೂ ಹತ್ತಿದ್ರ ಮತ್ತೊಂದ್ 5 ನಿಮಿಷ ಅದನ್ನ ಬೇಯೋದಕ್ಕ ಇಟ್ಬಿಡಿ. ಇವಾಗ ನಾನು ಕೇಕ್ ತಣ್ಣಗಾದ್ಮೇಲೆ ಇದನ್ನ ಒಂದ್ ಚಾಕುದಿಂದ ಇದನ್ನ ಸಡ್ಲ ಮಾಡ್ಕೊಳಕತ್ತೇನೆ ನೋಡ್ರಿ. ಈ ರೀತಿ ನಾವು ಅದ್ರ ಎಡ್ಜಸ್ಟ್ನೆಲ್ಲ ಬಿಡಿಸ್ಕೋಬೇಕಾಕತಿ. ಇವಾಗ ನಾನು ಕೇಕ್ನ ಪ್ಲೇಟಿಗೆ ಹಾಕಿ ಇಟ್ಕೊಂಡ ನೋಡ್ರಿಲೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕೇಕು ಬಂದಿದೆ ಅಂತ ನೋಡ್ರಿಲೆ. ಎಷ್ಟು ಸ್ಪಾಂಜಿಯಾಗಿ ಬಂದತ್ತಂತ ಹೇಳಿ.
ಟೇಸ್ಟು ಅಷ್ಟೇ ಫ್ರೆಂಡ್ಸ್, ತುಂಬಾ ಚೆನ್ನಾಗಿರ್ತತಿ. ಸೊ ಖಂಡಿತ ನೀವು ಈ ರೆಸಿಪಿನ ಟ್ರೈ ಮಾಡ್ಲೇಬೇಕು. ಇವಾಗ ನಾನು ನಿಮ್ಗ ಕಟ್ ಮಾಡಿ ತೋರಿಸ್ತೇನೆ ನೋಡ್ರಿ. ಇಲ್ಲೇ ನೋಡಿದ್ರಲ್ಲ ಫ್ರೆಂಡ್ಸ್, ಕಾಫಿ ಪೌಡರ್ ನ ಬಳಸ್ಕೊಂಡು ಯಾವ ರೀತಿ ಮಾರ್ಬಲ್ ಕೇಕ್ ನ ಮಾಡಿದ್ವಿ ಅಂತ ಹೇಳಿ. ಸೊ ಖಂಡಿತ ನಿಮ್ಗೆ ಏನಾದ್ರೂ ಈ ವಿಡಿಯೋ ಏನಾದ್ರೂ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರ್ಯಾಕ್ ಹೋಗ್ಬೇಡಿ. ಮುಂದಿನ ವಿಡಿಯೋದೊಳಗ ಮತ್ ಸಿಗೋಣ.